ಅಪ್ಪಿತಪ್ಪಿಯೂ ಬಾಳೆಹಣ್ಣು ಸಿಪ್ಪೆಯನ್ನು ಬಿಸಾಕಕ್ಕೆ ಹೋಗಬೇಡಿ. ಫಳ ಫಳ ಶೈನಿಂಗ್ ಆಗಿ ಕೂದಲು ಬೆಳೆಯಬೇಕೆಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಬಾಳೆಹಣ್ಣು ಸಿಪ್ಪೆಯನ್ನು ಯೂಸ್ ಮಾಡೋದ್ರಿಂದ. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು 1 ಟೇಬಲ್ ಸ್ಪೂನು ಉದ್ದಿನ ಕಾಳು ತಗೊಂಡಿದ್ದೀನಿ. ಉದ್ದಿನ ಕಾಳು ಬಳಸೋದ್ರಿಂದ ಕೂದಲು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಉದ್ದಿನ ಕಾಳನ್ನ ಹಾಕೊಳ್ಳೋದ್ರಿಂದ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಉದ್ದಿನ ಕಾಳನ್ನ ಬಳಸೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಅಕ್ಕಿ ಅಷ್ಟೇ ಕೂದಲನ್ನು ಬಲಿಷ್ಠ ಮಾಡುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ. 1 ಟೇಬಲ್ ಸ್ಪೂನ್ ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ಬಳಸೋದ್ರಿಂದನೂ ಅಷ್ಟೇ ಕೂದಲು ತುಂಬ ಸಾಫ್ಟ್ ಆಗುತ್ತೆ. 1 ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡನ್ನ ತಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಾಂತಿಯುತವಾಗಿ ಬೆಳೆಯುತ್ತೆ, ಕೂದಲು ಹೆಚ್ಚು ವೇಗವಾಗಿ ಬೆಳೆಯುತ್ತೆ. ಎಲ್ಲನೂ ಕೂಡ ಇವಾಗ ಚೆನ್ನಾಗಿ ತೊಳ್ಕೋಬೇಕು. 3 ಕೂಡ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. 2 ರಿಂದ 3 ಸರಿ ತೊಳ್ಕೊಬೇಕಾಗುತ್ತೆ. ಉದ್ದಿನ ಕಾಳು ಮತ್ತು ಅಕ್ಕಿ, ಫ್ಲ್ಯಾಕ್ಸ್ ಸೀಡ್ಸ್ನ ಏನು ಅಗಸೆ ಬೀಜ ಅಂತ ಏನು ಕರಿತೀವಿ ಆ ಫ್ಲ್ಯಾಕ್ಸ್ ಸೀಡನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ ಆದಮೇಲೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ಮೇಲೆ ಸಿರಮ್ ಥರ ಆಗುತ್ತೆ. ನಿಮಗೆ ನಾವು ಔಷಧಿಯಿಂದೆಲ್ಲ ಸಿರಮ್ ತಂದು ಹಾಕ್ಕೊಳ್ತೀವಿ, ಆವಾಗ ಕೂದಲು ಉದುರುತ್ತೆ. ನೀವು ಜಾಸ್ತಿ ಹಣ ಖರ್ಚು ಮಾಡಿ ಸಿರಮ್ ಎಲ್ಲ ತಗೊಳ್ತೀರಾ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ, ಸಿಲ್ಕಿ ಹೇರ್ ಥರ ಆಗುತ್ತೆ ಈ ಸಿರಮ್ನ ಬಳಸೋದ್ರಿಂದ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ನೀಟಾಗಿ ಕುದಿಸ್ಕೊಂಡು ಆದಮೇಲೆ ಕಡಿಮೆ ಉರಿಯಲ್ಲಿ ಕುದಿಸ್ಕೊಳ್ಳಿ. ಒಂದು 10 ನಿಮಿಷ ಕುದಿಸ್ಕೊಂಡು ಆದಮೇಲೆ ಇದನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಸಿರಮ್ನ ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ. ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಉದ್ದವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಎಷ್ಟೊಂದು ಹಣ ಖರ್ಚು ಮಾಡಿ ನಾವು ಸಿರಮ್ ಎಲ್ಲ ಖರೀದಿ ಮಾಡ್ತೀವಿ. ಈ ಥರ ಒಂದ್ಸರಿ ಸಿರಮ್ ರೆಡಿ ಮಾಡಿ ನೋಡಿ. ಕೂದಲು ಸಾಫ್ಟಾಗಿ ಉದ್ದವಾಗಿ ಶೈನಿಂಗ್ ಆಗಿ ಬೆಳೆಯುತ್ತೆ. ಇವಾಗ ಈ ನೀರನ್ನು ಏನು ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ತಾ ಇರ್ಬೋದು ನೀರು ಯಾವ ಥರ ಇದೆ ಅಂತ. ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ ಉದ್ದಿನ ಕಾಳು, ಅಕ್ಕಿ, ಫ್ಲ್ಯಾಕ್ಸ್ ಸೀಡ್ಸ್ನೆಲ್ಲ ಇದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಿಸಾಕೋದಿಲ್ಲ. ಇದನ್ನು ಏನು ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರುವ ಅಕ್ಕಿ ಮತ್ತು ಫ್ಲ್ಯಾಕ್ಸ್ ಸೀಡು, ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕೂಡ ಕಪ್ಪಾಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೀವು ಜಾಸ್ತಿಯಾಗಿ ಎಣ್ಣೆಲಿ ಕೂಡ ಬಳಸಿ, ಆವಾಗ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಾಗುತ್ತೆ. 1 ಹಿಡಿಯಷ್ಟು ಫ್ರೆಶ್ ಆಗಿರುವ ಕರಿಬೇವಿನ ಸೊಪ್ಪನ್ನ ತೊಳೆದು ಯೂಸ್ ಮಾಡಬೇಕಾಗುತ್ತೆ. ಈ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಬಾಳೆಹಣ್ಣು ಸಿಪ್ಪೆನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾವು ಪಾರ್ಲರ್ಗೆಲ್ಲ ಹೋಗಿ ಕೆರೋಟಿನ್ ಟ್ರೀಟ್ಮೆಂಟ್ ಅಂತ ತಗೊಳ್ತೀವಿ. ಅದನ್ನು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಬಾಳೆಹಣ್ಣು ಸಿಪ್ಪೆಯಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಜ್ಜಿ ಹೇಳಿಕೊಟ್ಟ ಗುಟ್ಟನ್ನು ತಿಳಿದುಕೊಂಡು ಮನೆ ಮದ್ದು ಮಾಡೋದ್ರಿಂದ ನಿಮ್ಮ ಕೂದಲು ಆರೋಗ್ಯವಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಥರ ಬಳಸೋದ್ರಿಂದ. ಇವಾಗ ಬಾಳೆಹಣ್ಣು ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಸಿಪ್ಪೆ ಹಾಕ್ಕೊಂಡು ನೀವು ಒಂದ್ಸರಿ ಕೂದಲಿಗೆ ಅಪ್ಲೈ ಮಾಡಿ ನೋಡಿ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ಶೈನಿಂಗ್ ಆಗಿ ಬೆಳೆಯುತ್ತೆ, ಸಾಫ್ಟ್ ಆಗುತ್ತೆ. ಬಾಳೆಹಣ್ಣು ಸಿಪ್ಪೆಯನ್ನು ಹಾಕ್ಕೊಳ್ಳೋದ್ರಿಂದ ನೀವು ಎಷ್ಟು ಬೇಕಾದರೂ ಬಾಳೆಹಣ್ಣು ಸಿಪ್ಪೆ ಹಾಕೋಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಮೆಹಂದಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಮೆಹಂದಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರುವ ನೀರನ್ನೇ ಬಳಸಬೇಕು, ಬೇರೆ ನೀರು ಹಾಕೋಬಾರ್ದು. ನಾನು ಅಕ್ಕಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ, ಅಕ್ಕಿ, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಉದ್ದಿನ ಕಾಳು ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರುಬ್ಕೊಂಡು ಆಮೇಲೆ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿ ನೋಡಿ ಯಾವ ಥರ ಕೂದಲು ಬೆಳೆಯುತ್ತೆ ಅಂತ. ಇವಾಗ ನಾನು ಏನು ನೀರು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಲ್ಲ,
ಇದನ್ನ ಯಾವ ಥರ ಬಳಸೋದು ಅಂತ ನೋಡೋಣ. ಒಂದು ಬೌಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಶಾಂಪೂ ಆದರೂ ಬಳಸ್ಬೋದು. ನಿಮ್ಮ ಮನೇಲಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದೇ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಹೇರ್ ಸಿರಮ್ ಅಂತಲೇ ಹೇಳ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಸಾಫ್ಟ್ ಆಗಿರುತ್ತೆ ಕೂದಲು ಕೂಡ. ನ್ಯಾಚುರಲ್ ಆಗಿ ಕೂದಲು ಕೂಡ ಕಲರ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ. ಮಿಕ್ಕಿರುವ ಸಿರಮನ್ನು ನೀವು ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ನಾನು ನೋಡಿ ಕೂದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ತುಂಬ ಚೆನ್ನಾಗಿ ರಫ್ ಆಗಿ ಬರುತ್ತೆ, ಮಂದವಾಗಿ ಬರುತ್ತೆ. ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಿಮಗೆ. ಕೂದಲು ಕೂಡ ಸಾಫ್ಟ್ ಆಗಿರುತ್ತೆ. ತುಂಬ ರಫ್ ಆಗಿರುತ್ತೆ ಅಂದರೆ ಸಾಫ್ಟ್ ಆಗಿರುತ್ತೆ. ಫುಲ್ ನಾನು ಕೂದಲಿಗೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಕೂದಲನ್ನ ಫಸ್ಟೇ ವಾಶ್ ಮಾಡ್ಕೊಂಡಿದ್ದೀನಿ. ನೀರು ತುಂಬ ಬಿಸಿ ಇರಬಾರ್ದು, ಬೆಚ್ಚಗೆ ನೀರಲ್ಲಿ ತೊಳ್ಕೊಳ್ಳಿ. ನಾನೇನು ಸಿರಮ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸಿರಮ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.